ಸ್ನೇಹಿತರೆ, ಕಳೆದ 30 ವರ್ಷಗಳಿಂದ ಭಾರತದ ಐಟಿ ಸೆಕ್ಟರ್ ಇನ್ಫಾರ್ಮೇಷನ್ ಟೆಕ್ನಾಲಜಿಯ ವಲಯ ಹೇಗಿತ್ತು? ಲಕ್ಷಾಂತರ ಇಂಜಿನಿಯರ್ಗಳು, ಸಾಲು ಸಾಲು ಕಂಪ್ಯೂಟರ್ಗಳು, ಹಗಲು ರಾತ್ರಿ ನಡೆಯುವ ಕೋಡಿಂಗ್, ಇದೇ ನಮ್ಮ ಐಟಿ ಶಕ್ತಿ ಅಲ್ವಾ? ಸಾಫ್ಟ್ವೇರ್ ಇಂಜಿನಿಯರ್ ಅಂದರೆ ಸಾಕು, ಜನ ಹುಬ್ಬೇರಿಸ್ತಿದ್ರು. ಆದರೆ ಈಗ ಕಾಲ ಬದಲಾಗಿದೆ. ಭಾರತದ ಐಟಿ ಸಾಮ್ರಾಜ್ಯವನ್ನೇ ಅಲುಗಾಡಿಸುವಂತಹ ಒಂದು ಬೃಹತ್ ಒಪ್ಪಂದ ನಡೀತಾ ಇದೆ. ಭಾರತದ ಐಟಿ ದೈತ್ಯರಾದ TCS, ಇನ್ಫೋಸಿಸ್ ಮತ್ತು ಕಾಗ್ನಿಸೆಂಟ್ ಮುಂತಾದ ಕಂಪನಿಗಳು ಈಗ ಯಾರ ಜೊತೆ ಕೈ ಜೋಡಿಸಿವೆ ಗೊತ್ತಾ? ಚಾಟ್ ಜಿಪಿಟಿ ಸೃಷ್ಟಿಕರ್ತ ಓಪನ್ AI ಜೊತೆ. ಇದನ್ನ ಬರೀ ಒಂದು ಬಿಸ್ನೆಸ್ ಡೀಲ್ ಅಂತ ಅಂದುಕೊಂಡ್ರೆ ಅದು ನಾವು ಮಾಡುವ ತಪ್ಪು. ಇದು ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಟೆಕ್ಕಿಗಳ ಫ್ಯೂಚರ್ ಅನ್ನೇ ಡಿಸೈಡ್ ಮಾಡುವ ಗೇಮ್ ಚೇಂಜರ್ ಒಪ್ಪಂದ. ಕೆಲವರು ಇದನ್ನ ಕ್ರಾಂತಿಕಾರಿ ಒಪ್ಪಂದ ಅಂತ ಕರೆದ್ರೆ, ಕೆಲವರು ಲಕ್ಷಾಂತರ ಉದ್ಯೋಗಿಗಳ ಉದ್ಯೋಗ ಕಿತ್ತು ಮನೆಗೆ ಕಳಿಸುವ ಮುನ್ಸೂಚನೆ ಅಂತ ಕರೆದಿದ್ದಾರೆ. ಅಸಲಿಗೆ ಐಟಿ ಕಂಪನಿಗಳು ಯಾಕಿಂತ ನಿರ್ಧಾರ ತೆಗೆದುಕೊಂಡಿವೆ? ಓಪನ್ AI ಭಾರತಕ್ಕೆ ತರ್ತಿರುವ ಕೋಡೆಕ್ಸ್ AI ಅಂದರೆ ಏನು? ಇದು ಭಾರತದ ಐಟಿ ಕ್ಷೇತ್ರಕ್ಕೆ ಏನು ಮಾಡುತ್ತೆ? ಇವತ್ತು ಇದನ್ನು ಇಂಚಿಂಚಾಗಿ ಬಿಚ್ಚಿಡ್ತೀವಿ ನೋಡಿ. ಇದು ನಿಮ್ಮ ಅಥವಾ ನಿಮ್ಮ ಸ್ನೇಹಿತರ ಜಾಬ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ವಿಚಾರ ಕೂಡ ಆಗಿರಬಹುದು. ಹಾಗಾಗಿ ಗಮನ ಕೊಟ್ಟು ನೋಡಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ವಿಚಾರ ಬಹಳ ಸಿಂಪಲ್ ಇದೆ. ಇಷ್ಟು ದಿನ ನಾವು ಚಾಟ್ ಜಿಪಿಟಿ ಬಳಸಿ ಕವಿತೆ ಬರಿತಾ ಇದ್ವಿ, ಇಮೇಲ್ ಬರಿತಾ ಇದ್ವಿ, ಪರೀಕ್ಷೆಗಳಿಗೆ ಪ್ರಿಪೇರ್ ಆಗಿದ್ವಿ, ಪ್ರಾಜೆಕ್ಟ್ ರಿಪೋರ್ಟ್ ಬರೆಸಿದ್ವಿ, ಇಮೇಜ್ ಜನರೇಟ್ ಮಾಡಿದ್ವಿ, ಇಷ್ಟೇ ಅಲ್ವಾ? ಆದರೆ ಇನ್ನು ಮುಂದೆ ದೊಡ್ಡ ದೊಡ್ಡ ಐಟಿ ಕಂಪನಿಗಳ ಸಾಫ್ಟ್ವೇರ್ ಕೋಡ್ಗಳನ್ನು ಚಾಟ್ ಜಿಪಿಟಿ ಬರೆದುಕೊಡುತ್ತೆ, ಅಥವಾ ಇದೇ ಓಪನ್ AI ಬರೆದುಕೊಡುತ್ತೆ. ಇದನ್ನೇ ಮಾಡೋಕೆ ಓಪನ್ AI ಬಳಿ ಇರುವ ಅಸ್ತ್ರದ ಹೆಸರೇ ಕೋಡೆಕ್ಸ್. ನೋಡಿ, ಒಬ್ಬ ಡೆವಲಪರ್ ಒಂದು ಸಾಫ್ಟ್ವೇರ್ ರೆಡಿ ಮಾಡೋದಕ್ಕೆ ಸಾವಿರಾರು ಲೈನ್ ಕೋಡ್ ಬರಿಬೇಕು. ಅದರಲ್ಲಿ ಏನಾದರೂ ತಪ್ಪುಗಳಾದರೆ ಅದನ್ನು ಹುಡುಕೋದಕ್ಕೆ ಮತ್ತೆ ಗಂಟೆಗಟ್ಟಲೆ ಟೈಮ್ ಬೇಕು. ಆದರೆ ಅದನ್ನೆಲ್ಲ ನಿಲ್ಲಿಸೋದಕ್ಕೆ ಬರ್ತಿರೋದೆ ಈ ಕೋಡೆಕ್ಸ್ ಅನ್ನೋದು ಒಂದು ಸೂಪರ್ ಇಂಟೆಲಿಜೆಂಟ್ AI. ಇದಕ್ಕೆ ನೀವು ನನಗೊಂದು ಇಂಥದ್ದೇ ಆ್ಯಪ್ ಬೇಕು ಅಂತ ಕೇಳಿದರೆ ಸಾಕು, ಅದು ಸೆಕೆಂಡ್ಗಳಲ್ಲಿ ಆ ಆ್ಯಪ್ಗೆ ಬೇಕಾದ ಪಕ್ಕಾ ಕೋಡಿಂಗ್ ಬರೆದುಕೊಡುತ್ತೆ. ಇದು ಬರೀ ಟೆಂಪ್ಲೇಟ್ ಕೊಡಲ್ಲ, ಬದಲಿಗೆ ಮನುಷ್ಯರು ಬರೆಯುವ ಕಂಪ್ಲೀಟ್ ಸಾಫ್ಟ್ವೇರ್ ಲಾಜಿಕ್ ಅನ್ನೇ ರೆಡಿ ಮಾಡಿ ಕೊಡುತ್ತೆ. ಇದನ್ನೇ ಈಗ ನಮ್ಮ ದೇಶದ ಟಾಪ್ ಕಂಪನಿಗಳು ಅಡಾಪ್ಟ್ ಮಾಡಿಕೊಳ್ತಾ ಇರೋದು. ಇತ್ತೀಚಿನ ರಿಪೋರ್ಟ್ ಪ್ರಕಾರ ಓಪನ್ AI ತನ್ನ ಉದ್ಯಮ ಮಟ್ಟದ ಅಂದರೆ ಎಂಟರ್ಪ್ರೈಸ್ ಲೆವೆಲ್ ವಿಸ್ತರಣೆಗಾಗಿ ಅಥವಾ ಕೋಡೆಕ್ಸ್ನ ಅಡ್ವಾನ್ಸ್ ಪರೀಕ್ಷೆಗಳಿಗಾಗಿ ಭಾರತದ ಐಟಿ ಕಂಪನಿಗಳ ಕಡೆಗೆ ತಿರುಗಿ ನೋಡಿದೆ. ಅದರಲ್ಲೂ TCS, ಇನ್ಫೋಸಿಸ್, ಎಕ್ಸೆಂಚರ್ ಜೊತೆ ಕ್ಯಾಪ್ ಜೆಮಿನಿ ಹಾಗೂ PwC ಜೊತೆಗೂ ನೇರ ಒಪ್ಪಂದ ಮಾಡಿಕೊಂಡಿದೆ. ಇದರ ಅಡಿಯಲ್ಲಿ ಓಪನ್ AI ಕೋಡೆಕ್ಸ್ ಲ್ಯಾಬ್ಸ್ ಅನ್ನುವ ಹೊಸ ವ್ಯವಸ್ಥೆಯನ್ನೇ ಶುರು ಮಾಡಲಾಗ್ತಾ ಇದೆ. ಈ ಲ್ಯಾಬ್ಸ್ನಲ್ಲಿ ಏನಾಗುತ್ತೆ ಅಂದರೆ, ಈ ಓಪನ್ AI ಬೆಸ್ಟ್ ಇಂಜಿನಿಯರ್ಗಳು ನಮ್ಮ ದೇಶದ ಐಟಿ ಕಂಪನಿಗಳ ಎಕ್ಸ್ಪರ್ಟ್ ಜೊತೆ ಕೂತು ಕೆಲಸ ಮಾಡ್ತಾರೆ. ಮುಖ್ಯವಾಗಿ TCSನ ಕತೆ ನೋಡಿ. TCS ಈಗಾಗಲೇ ತನ್ನ ಲಕ್ಷಾಂತರ ಉದ್ಯೋಗಿಗಳಿಗೆ ಚಾಟ್ ಜಿಪಿಟಿ ಎಂಟರ್ಪ್ರೈಸ್ ಪ್ಲಾಟ್ಫಾರ್ಮ್ ಬಳಸೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಅಂದರೆ ಪ್ರತಿ ಉದ್ಯೋಗಿಯ ಕೈಗೂ ಈಗ ಓಪನ್ AIನ ಅಸ್ತ್ರ ಸಿಕ್ಕಿದೆ. ಇನ್ನು ಇನ್ಫೋಸಿಸ್ ತನ್ನದೇ ಆದ ಟೊಪ್ಯಾಜ್ ಅನ್ನುವ AI ಪ್ಲಾಟ್ಫಾರ್ಮ್ ಹೊಂದಿದೆ. ಈಗ ಇದರ ಜೊತೆಗೆ ಓಪನ್ AIನ ಕೋಡೆಕ್ಸ್ ಅನ್ನು ಮಿಕ್ಸ್ ಮಾಡಿ ಹಳೆಯ ಸಾಫ್ಟ್ವೇರ್ಗಳನ್ನು ಹೊಸ ಜಮಾನಕ್ಕೆ ತರೋದಕ್ಕೆ ರೆಡಿ ಮಾಡ್ತಿದೆ. ಉಳಿದಂತೆ ಕಾಗ್ನಿಸೆಂಟ್ ಮತ್ತು ಆಸೆನ್ಸರ್ಸ್ ಈ ಕಂಪನಿಗಳು ಕೂಡ ತಮ್ಮ ಗ್ಲೋಬಲ್ ಕ್ಲೈಂಟ್ಗಳಿಗೆ ಅತಿ ವೇಗವಾಗಿ ಸಾಫ್ಟ್ವೇರ್ ಡೆಲಿವರಿ ಮಾಡೋದಕ್ಕೆ ಈ ಕೋಡೆಕ್ಸ್ ಟೂಲ್ ಬಳಸೋದಕ್ಕೆ ಅಗ್ರಿಮೆಂಟ್ ಮಾಡಿಕೊಂಡಿವೆ. ಹಾಗಿದ್ರೆ ಐಟಿ ಕಂಪನಿಗಳು ಯಾಕೆ ಈ ನಿರ್ಧಾರ ತೆಗೆದುಕೊಂಡಿವೆ? ಬಹಳ ಸಿಂಪಲ್. ಈ ಕಂಪನಿಗಳು ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಈ AIಗೆ ಮೊರೆ ಹೋಗ್ತಿರೋದಕ್ಕೆ 4 ಮೇನ್ ಕಾರಣ ಇದೆ. ಒಂದು, ಸ್ಪೀಡ್ ಆ್ಯಂಡ್ ಡೆಲಿವರಿ. ಐಟಿ ಇಂಡಸ್ಟ್ರಿಯಲ್ಲಿ ಈಗ ಟೈಮ್ ಅಂದರೆ ದುಡ್ಡು. ಎಷ್ಟು ಬೇಗ ಕೆಲಸ ಮುಗಿಯುತ್ತೆ ಅಷ್ಟೇ ಲಾಭ. ಒಂದು ಬ್ಯಾಂಕಿಂಗ್ ಸಾಫ್ಟ್ವೇರ್ ಅಥವಾ ಈ ಕಾಮರ್ಸ್ ವೆಬ್ಸೈಟ್ನ ಮ್ಯಾನ್ಯುವಲ್ ಆಗಿ ಬಿಲ್ಡ್ ಮಾಡೋದಕ್ಕೆ 100 ಜನ ಡೆವಲಪರ್ಸ್ ಬೇಕು. ಆದರೆ ಕೋಡೆಕ್ಸ್ ಬಳಸಿದರೆ ಕೆಲಸದ ಸ್ಪೀಡ್ 40%ನಿಂದ 50% ಜಾಸ್ತಿ ಆಗುತ್ತೆ. ಅಂದರೆ ಅರ್ಧಕ್ಕರ್ಧ ಟೈಮ್ನಲ್ಲಿ ಕೆಲಸ ಮುಗಿಯುತ್ತೆ. ಹಾಗಾಗಿ ಕ್ಲೈಂಟ್ಗೆ ಬೇಗ ಕೆಲಸ ಮುಗಿಸ್ಕೊಟ್ರೆ ಹೆಚ್ಚೆಚ್ಚು ಪ್ರಾಜೆಕ್ಟ್ ಸಿಗುತ್ತೆ ಅನ್ನೋದು ಕಂಪನಿಗಳ ಲೆಕ್ಕಾಚಾರ. ನಂಬರ್ 2, ಹಳೆಯ ಕೋಡ್ಗಳ ಸವಾಲು. ಇನ್ಫೋಸಿಸ್ ಅಥವಾ TCS ಕಂಪನಿಗಳು 20 ರಿಂದ 30 ವರ್ಷ ಹಳೆಯ ಪ್ರಾಜೆಕ್ಟ್ಗಳನ್ನು ಇಂದಿಗೂ ಮ್ಯಾನೇಜ್ ಮಾಡ್ತಿವೆ. ಆ ಹಳೆಯ ಕೋಡ್ಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಹೊಸ ಇಂಜಿನಿಯರ್ಗಳಿಗೆ ತುಂಬ ಕಷ್ಟ ಆಗುತ್ತೆ. ಆದರೆ ಕೋಡೆಕ್ಸ್ಗೆ ಈ ತೊಂದರೆ ಇಲ್ಲ. ಅದು ಹಳೆಯ ಕೋಡನ್ನು ಸೆಕೆಂಡ್ಗಳಲ್ಲಿ ರಿಪೇರಿ ಮಾಡಿ
ಹೊಸ ಮಾಡರ್ನ್ ಕೋಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಇದು ಕಂಪನಿಗಳಿಗೆ ಸಾವಿರಾರು ಗಂಟೆಗಳ ಕೆಲಸವನ್ನ ಉಳಿಸುತ್ತೆ. ಅದೇ ಟೈಮನ್ನು ಹೊಸ ಪ್ರಾಜೆಕ್ಟ್ಗಳಿಗೆ ಖರ್ಚು ಮಾಡಬಹುದು. ನಂಬರ್ 3, ಮಾರ್ಜಿನ್ ಪ್ರೆಷರ್. IT ಕಂಪನಿಗಳ ಲಾಭಾಂಶ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಿದೆ. ಉದ್ಯೋಗಿಗಳ ಸಂಬಳ, ಆಫೀಸ್ ಮೇಂಟೆನೆನ್ಸ್ ಖರ್ಚು. ಆದರೆ AI ಬಂದರೆ ಒಬ್ಬ ಟೆಕ್ಕಿ ಮಾಡುವ ಕೆಲಸವನ್ನ ಒಂದು ಟೂಲ್ ಮಾಡುತ್ತೆ. ಮನುಷ್ಯರಿಗೆ ಸಂಬಳ ಕೊಡಬೇಕು, ಬೋನಸ್ ಕೊಡಬೇಕು, ರಜೆ ಕೊಡಬೇಕು. ಆದರೆ AIಗೆ ಇದ್ಯಾವುದು ಬೇಡ. ಅಂದರೆ ಅರ್ಥ, ಕಡಿಮೆ ಉದ್ಯೋಗಿಗಳನ್ನು ಇಟ್ಕೊಂಡೇ ಕಂಪನಿ ನಡೆಸಬಹುದು. ನಂಬರ್ 4, ಗ್ಲೋಬಲ್ ಕಾಂಪಿಟೇಷನ್. ಅಮೆರಿಕ ಅಥವಾ ಯುರೋಪ್ ಕಂಪನಿಗಳು ಈಗಾಗಲೇ AIಗೆ ಶಿಫ್ಟ್ ಆಗ್ತಿವೆ. ಹಾಗಾಗಿ ನಾವು ಈಗಲೂ ಮ್ಯಾನ್ಯುವಲ್ ಆಗಿ ಕೋಡ್ ಬರಿತೀವಿ ಅಂದರೆ ಹಿಂದೆ ಬೀಳ್ತೀವಿ. ದೇಶದ IT ಮಾರ್ಕೆಟ್ ಪೂರ್ತಿ ಕೈ ತಪ್ಪಿ ಹೋಗಬಹುದು ಅನ್ನುವ ಭಯ ಈ ದೈತ್ಯ ಕಂಪನಿಗಳಿಗಿದೆ. ಇದೇ ಕಾರಣಕ್ಕೆ ಓಪನ್ AI ಜೊತೆಗೆ ಕೈ ಜೋಡಿಸೋದಕ್ಕೆ IT ಕಂಪನಿಗಳು ತುದಿಗಾಲಲ್ಲಿ ನಿಂತಿವೆ. ಹಾಗಿದ್ರೆ ಉದ್ಯೋಗಿಗಳ ಕತೆ ಏನು? ಲೇ ಆಫ್ ಗ್ಯಾರಂಟಿನಾ? ಇದೇ ಎಲ್ಲರನ್ನ ಕಾಡ್ತಿರುವ $1 ಬಿಲಿಯನ್ ಪ್ರಶ್ನೆ. ನನ್ನ ಕೆಲಸ ಇರುತ್ತಾ? ಇದನ್ನು ನಾವು ಮುಚ್ಚುಮರೆ ಇಲ್ಲದೆ ಹೇಳಬೇಕು. IT ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ರೀಸ್ಟ್ರಕ್ಚರಿಂಗ್ ಆಗೋದು ಈಗ ಆಲ್ಮೋಸ್ಟ್ ಕನ್ಫರ್ಮ್. ಇತ್ತೀಚಿನ ಟ್ರೆಂಡ್ ಗಮನಿಸಿದ್ರೂ ನಮಗೆ ಸತ್ಯ ಅರ್ಥವಾಗುತ್ತೆ. ಕಳೆದ 1 ವರ್ಷದಲ್ಲೇ ಭಾರತದ ದೊಡ್ಡ IT ಕಂಪನಿಗಳಲ್ಲಿ ಉದ್ಯೋಗಿಗಳ ಸಂಖ್ಯೆ 16,000ದಷ್ಟು ಕಡಿಮೆ ಆಗಿದೆ. ಅದರಲ್ಲೂ AI ಎಫೆಕ್ಟ್ನಿಂದಲೇ ಲೇ ಆಫ್ಸ್ ಆಗ್ತಿದೆ. ಉದಾಹರಣೆಗೆ ಒರಾಕಲ್ ಇಂಡಿಯಾ 12,000 ಜನ, TCSನಲ್ಲಿ 19,000ಕ್ಕೂ ಹೆಚ್ಚು, ಅಮೆಜಾನ್ ಇಂಡಿಯಾದಲ್ಲಿ 106, ಕಾರ್ಪೊರೇಟ್ ರೋಲ್ಸ್, ಲೈವ್ ಸ್ಪೇಸ್ನಲ್ಲಿ 1000, ಫ್ಲಿಪ್ಕಾರ್ಟ್ನಲ್ಲಿ 1000ಕ್ಕೂ ಹೆಚ್ಚು. ಅದೇ ರೀತಿ ಝೂಪಿ, ಓಲಾ ಎಲೆಕ್ಟ್ರಿಕ್, ಪೇಟಿಎಂ ಹೀಗೆ ಒಂದೆರಡು ಕಂಪನಿ ಅಲ್ಲ, ಗ್ಲೋಬಲ್ ಕಂಪನಿಗಳಿಂದ ನಮ್ಮೂರಿನ ಸ್ಟಾರ್ಟಪ್ ವರೆಗೆ ಎಲ್ಲೆಲ್ಲೂ ಲೇ ಆಫ್ಸ್. ಅದಕ್ಕೆಲ್ಲ ಕಾರಣ ಕೇಳಿದರೆ AI ಇನ್ಫ್ರಾಸ್ಟ್ರಕ್ಚರ್ ಬದಲಾವಣೆ, ಗ್ಲೋಬಲ್ ರೀಸ್ಟ್ರಕ್ಚರಿಂಗ್, ವರ್ಕ್ ಫೋರ್ಸ್ ಆಪ್ಟಿಮೈಜೇಷನ್, ಆಟ್ರಿಷನ್ ಹೀಗೆ ಸಾಕಷ್ಟು ಕಾರಣ ಹೇಳ್ತಾರೆ. ಈ ಕಾರಣಗಳ ಹಿಂದಿರೋದು AI. IT ಕ್ಷೇತ್ರದಲ್ಲಿ AIನ ಲಾಜಿಕ್ ಬಹಳ ಸಿಂಪಲ್. ಒಂದು ಪ್ರಾಜೆಕ್ಟ್ನಲ್ಲಿ 10 ಜನ ಜೂನಿಯರ್ ಡೆವಲಪರ್ಸ್ ಇದ್ದರೆ AI ಬಂದ ಮೇಲೆ ಅಲ್ಲಿ ಬರೀ 2 ಅಥವಾ 3 ಜನ ಎಕ್ಸ್ಪರ್ಟ್ ಸಾಕು. ಉಳಿದ 7 ಜನರ ಕೆಲಸವನ್ನ AI ನುಂಗಿ ಹಾಕುತ್ತೆ. ವಿಶೇಷವಾಗಿ ಟೆಸ್ಟಿಂಗ್, ಬೇಸಿಕ್ ಕೋಡಿಂಗ್ ಮತ್ತು ಡಾಕ್ಯುಮೆಂಟೇಷನ್ ಮಾಡೋರಿಗೆ ಇದು ಡೇಂಜರ್ ಸಿಗ್ನಲ್. ಯಾಕಂದರೆ ಈ ಕೆಲಸಗಳನ್ನು AI ಮನುಷ್ಯರಿಗಿಂತ ವೇಗವಾಗಿ ಮತ್ತು ನಿಖರವಾಗಿ ಮಾಡುತ್ತೆ. ಸೊ ಮುಂದಿನ 2-3 ವರ್ಷಗಳಲ್ಲಿ IT ಸೆಕ್ಟರ್ನಲ್ಲಿ ಕಡಿಮೆ ಜನ, ಹೆಚ್ಚು ಔಟ್ಪುಟ್ ಅನ್ನುವ ಮಂತ್ರ ಜಾರಿಗೆ ಬರುತ್ತೆ. ಉದ್ಯೋಗದ ಭದ್ರತೆ ಅನ್ನೋದು ಇನ್ಮುಂದೆ ಕೇವಲ ಹೈ ಲೆವೆಲ್ ಎಕ್ಸ್ಪರ್ಟ್ಗೆ ಮಾತ್ರ ಸೀಮಿತ ಆಗಬಹುದು. ಆದರೆ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಯಾರಿಗೆ AI ಬಳಸೋದಕ್ಕೆ ಬರುತ್ತೋ, ಯಾರಿಗೆ ಅದರ ಕಾಂಪ್ಲೆಕ್ಸ್ ಲಾಜಿಕ್ ಗೊತ್ತಿರುತ್ತೋ ಅವರನ್ನು ಯಾರೂ ಲೇ ಆಫ್ ಮಾಡೋದಕ್ಕೆ ಆಗೋದಿಲ್ಲ. ಇನ್ಫ್ಯಾಕ್ಟ್ ಅಂಥವರಿಗೆ ಇನ್ನೂ ಜಾಸ್ತಿ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಅಂದರೆ ನೀವು ಬರೀ ಕೋಡರ್ ಆಗಿರೋದ್ರ ಬದಲು AI ಆರ್ಕೆಸ್ಟರ್ ಆಗಿ ಬದಲಾಗಬೇಕು. ನೀವು ಹೇಳಿದ ಹಾಗೆ AI ಕುಣಿಯೋ ಥರ ಎಕ್ಸ್ಪರ್ಟ್ ಆಗಬೇಕು. ಹಾಗಿದ್ರೆ IT ಕ್ಷೇತ್ರದ ಭವಿಷ್ಯ ಹೇಗಿರುತ್ತೆ? ಒಂದು ವೇಳೆ ಎಲ್ಲ ಕಂಪನಿಗಳು ಈ ಕೋಡೆಕ್ಸ್ ಅನ್ನ ಫುಲ್ ಸ್ಕೇಲ್ನಲ್ಲಿ ಅಡಾಪ್ಟ್ ಮಾಡಿಕೊಂಡ್ರೆ ಏನಾಗುತ್ತೆ ಗೊತ್ತಾ? IT ಸರ್ವಿಸ್ ಅನ್ನೋದು ಕಂಪ್ಲೀಟ್ ಆಗಿ ಬದಲಾಗುತ್ತೆ. ಮೊದಲನೇದಾಗಿ ಬೆಂಚ್ ಸಂಸ್ಕೃತಿ ಮಾಯವಾಗುತ್ತೆ. ಮೊದಲೆಲ್ಲ IT ಕಂಪನಿಗಳಲ್ಲಿ ಸಾವಿರಾರು ಜನರನ್ನ ಬ್ಯಾಕಪ್ ಆಗಿ ಇಟ್ಕೊಳ್ತಿದ್ರು. ಆದರೆ AI ಇರುವಾಗ ಈ ಹೆಚ್ಚುವರಿ ಉದ್ಯೋಗಿಗಳ ಅಗತ್ಯವೇ ಇರೋದಿಲ್ಲ. ಎರಡನೇದಾಗಿ ಫ್ರೆಷರ್ಸ್ಗಳಿಗೆ ಅವಕಾಶಗಳ ಕೊರತೆ. ಮೊದಲು ಕಾಲೇಜಿನಿಂದ ಬಂದವರನ್ನ ಕಂಪನಿಗಳೇ ಟ್ರೈನ್ ಮಾಡ್ತಿದ್ವು. ಆದರೆ ಈಗ ಎಂಟ್ರಿ ಲೆವೆಲ್ ಕೆಲಸವನ್ನ AI ಮಾಡ್ತಿರೋದ್ರಿಂದ ಫ್ರೆಷರ್ಸ್ಗಳ ನೇಮಕಾತಿ ಗಣನೀಯವಾಗಿ ಕುಸಿಯುವ ಚಾನ್ಸ್ ಇದೆ. ಆದರೆ ಇದರಲ್ಲಿ ಒಂದು ಪಾಸಿಟಿವ್ ಆ್ಯಂಗಲ್ ಕೂಡ ಇದೆ. ಈ ತಂತ್ರಜ್ಞಾನದಿಂದ ಹೊಸ ಬಗೆಯ ಉದ್ಯೋಗಗಳು ಸೃಷ್ಟಿಯಾಗುವ ಚಾನ್ಸ್ ಇದೆ. ಉದಾಹರಣೆಗೆ AI ಬರೆದ ಕೋಡ್ ಸರಿಯಾಗಿದೆಯೇ ಅಂತ ಚೆಕ್ ಮಾಡುವ AI ಆಡಿಟರ್ಸ್, ಅಥವಾ AIಗೆ ಸರಿಯಾದ ಇನ್ಸ್ಟ್ರಕ್ಷನ್ ಕೊಡುವ ಪ್ರಾಂಪ್ಟ್ ಇಂಜಿನಿಯರ್ಸ್, ಹೀಗೆ ಹೊಸ ರೋಲ್ಗಳು ಹುಟ್ಟಿಕೊಳ್ತಿವೆ. ಆದರೆ ಈ ಹೊಸ ಕೆಲಸಗಳು ಹಳೆಯ ಕೆಲಸಗಳನ್ನು ಕಳೆದುಕೊಂಡ ಎಲ್ಲರಿಗೂ ಸಿಗುತ್ತಾ? ಅದೊಂದೇ ಅತಿ ದೊಡ್ಡ ಚರ್ಚೆ. ಭಾರತದ IT ವಲಯದ ಶಕ್ತಿಯೇ ಅದರ ಮ್ಯಾನ್ ಪವರ್. ಆದರೆ ಇನ್ಮುಂದೆ ನಮ್ಮ ಶಕ್ತಿ ಮನುಷ್ಯರ ಸಂಖ್ಯೆಯಲ್ಲ, ಮನುಷ್ಯರು AIಯನ್ನು ಹೇಗೆ ಬಳಸ್ತಾರೆ ಅನ್ನೋದರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ದೇಶದ IT ಕಂಪನಿಗಳಿಗೆ ಮಾಡು ಇಲ್ಲವೇ ಮಡಿ ಅನ್ನುವಂತಹ ಸನ್ನಿವೇಶ ಅಂದರೆ ತಪ್ಪಾಗೋದಿಲ್ಲ. ಕೊನೆಯದಾಗಿ ಒಂದಂತೂ ಸ್ಪಷ್ಟ, ನಾವು ಇಷ್ಟಪಡ್ತೀವೋ ಇಲ್ವೋ AI ನಮ್ಮ ಜೀವನವನ್ನು, ನಮ್ಮ ಉದ್ಯೋಗವನ್ನು ಆವರಿಸಿಕೊಳ್ತಿದೆ. ಈ ಓಪನ್ AI ಮತ್ತು ಭಾರತದ IT ಕಂಪನಿಗಳ ಒಪ್ಪಂದ ಕೇವಲ ಒಂದು ಬಿಸ್ನೆಸ್ ನ್ಯೂಸ್ ಅಲ್ಲ, ಇದು ಒಂದು ಹೊಸ ಯುಗದ ಆರಂಭದ ಮುನ್ಸೂಚನೆ. ಒಂದು ಕಾಲದಲ್ಲಿ ಕಂಪ್ಯೂಟರ್ ಬಂದಾಗ ಕೂಡ ಹೀಗೆ ಆಗಿತ್ತು. ಜನ ಕೆಲಸ ಹೋಗುತ್ತೆ ಅಂತ ಹೆದರಿದ್ರು. ಆದರೆ ಆಮೇಲೆ ಕಂಪ್ಯೂಟರ್ಗಳೇ ಕೋಟ್ಯಾಂತರ ಹೊಸ ಕೆಲಸಗಳನ್ನು ಸೃಷ್ಟಿಸಿದ್ವು. AI ವಿಷಯದಲ್ಲೂ ಅದೇ ರೀತಿ ಆಗುತ್ತಾ? ಅಥವಾ ಈ ಬಾರಿ ತಂತ್ರಜ್ಞಾನ ಮನುಷ್ಯನನ್ನೇ ಮೀರಿಸಿಬಿಡುತ್ತಾ? ಹಳೆ ಕೆಲಸಗಳು ಹೋಗೋ ವೇಗಕ್ಕೆ ಬ್ಯಾಲೆನ್ಸ್ ಮಾಡುವ ಥರ ಹೊಸ ಉದ್ಯೋಗಗಳು ಸೃಷ್ಟಿ ಆಗ್ತಾವಾ ಅನ್ನೋದನ್ನು ಕಾದು ನೋಡಬೇಕು.
ಒಟ್ಟಿನಲ್ಲಿ ಸ್ಕಿಲ್ ಇದ್ದವನಿಗೆ ಸ್ಕೈ ಇಸ್ ದಿ ಲಿಮಿಟ್, ಅಪ್ಡೇಟ್ ಆಗದವನಿಗೆ IT ಮಾರುಕಟ್ಟೆಯಲ್ಲಿ ಜಾಗ ಇಲ್ಲ ಅನ್ನೋದು ಮಾತ್ರ ಕಟು ಸತ್ಯ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.